ಅತ್ತೆ ಅತ್ತೆ ಏನು ಸುಗುಣ, ಯಾಕೆ ಪ್ರಮೀಳಕ್ಕ ಬಂದು ಇವಾಗ ತಾಯಿ ಕಾರ್ಡ್ ಕೊಟ್ಟೋಯ್ತು. ಹಾಸ್ಪಿಟ್ಲಿಗೆ ಹೋಗಿತ್ತಂತ ನೆನ್ನೆ ಅಲ್ಲೇ ಕೊಟ್ರಂತೆ. ಅದೇ ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು ಎಲ್ಲ ಇಸ್ಕೊಂಡು ಹೋಗಿತ್ತು. ಅದಕ್ಕೆ ತಾಯಿ ಕಾರ್ಡ್ ಕೊಟ್ರಂತೆ, ಕೊಟ್ಟೈತೆ. ಚೈತ್ರಕ್ಕೆ ಹೋಗಿ ಹೇಳು ಬರ್ಕಮ್ಮಕ್ಕೆ, ಪ್ರೆಗ್ನೆಂಟು ನಮ್ಮ ಸುಗುಣ ಬರ್ಕೋಬೇಕಂತೆ. ದಿನಾನ ಊಟ ತಿಂಡಿ ಎಲ್ಲ ಕೊಡ್ತಾರೆ, ಶಿಶುವಾರದ ಬರ್ಸು ಅಂತ ಅವಕ್ಕ ಹೇಳ್ತು. ಅದಕ್ಕೇನೆ ಹೇಳು ಚೈತ್ರಕ್ಕೆ ಹೋಗಿ ಬರ್ಕಮ್ಮಕ್ಕೆ ಕರ್ದು ಹೇಳ್ತೀನಿ. ಚೈತ್ರಾ ಚೈತ್ರಾ, ಏನತ್ತೆ ಯಾಕೆ ಕರೆದಿದ್ದು? ಬಾರಿ ತಾಯಿ ಕಾರ್ಡ್ ಕೊಟ್ಟವ್ರೆ, ಬಾ ಇಲ್ಲಿ. ನಮ್ಮ ಸುಗುಣಂದು ತಾಯಿ ಕಾರ್ಡು ಈಗ ತಂದು ಕೊಟ್ಟೋತಂತ ಪ್ರಮೀಳಮ್ಮ. ಅದಕ್ಕೆ ಶಿಶುವಾರ್ದ ಬರ್ಸು ಅಂತ ಹೇಳೈತಂತೆ. ಅದಕ್ಕೆ ಶಿಶುವಾರ್ದಾಗೆ ನೀನು ಬರ್ಕೊಂಡು ರೇಸನ್ನು ಊಟ ಕೋಳಿಮಟ್ಟೆ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಬರ್ಕಂತೇನಂತ ಹೇಳಿ ಅದಕ್ಕೆ ಕರೆದೆ. ಇಲ್ಲೆಲ್ಲ ಮನೆಯಾಗೆಲ್ಲ ಬರ್ಕೊಂಬಕ್ಕಾಗುತ್ತೇನತ್ತೆ? ಅಲ್ಲಿ ಕೆಲಸದ್ದು ಅಲ್ಲಿ ಇರೋದು, ಅಲ್ಲಿಗೆ ಬಂದು ಶಿಶುವಾರ್ದಕ್ಕೆ ಬಂದು ಬರ್ಸಕ್ಕೆ ಹೇಳು. ಇಲ್ಲೇನಲ್ಲ, ಇಲ್ಲೇನು ನಾನು ಬರ್ಕೊಂಬಲ್ಲ ಅಷ್ಟೇನೆ. ಇಲ್ಲಿ ಹೆಂಗಿದೀವ ಹಂಗೆ ಅಷ್ಟೇನೆ. ಶಿಶುವಾರ್ದಕ್ಕೆ ಬಂದು ಬರ್ಸಕ್ಕೆ ಹೇಳಿ. ಇಲ್ಲೆಲ್ಲ ನಾನು ಇಸ್ಕೊಂಡು ನಾನು ಬರ್ಕೊಂಬಕ್ಕಾಗಲ್ಲ. ತಗೊಂಡೋಗನ್ನತ್ತೆ ತಾಯಿ ಕಾರ್ಡ, ತಗೊಂಡೋಗಿ ಬರ್ಕನ್ನು ತಗೊಂಡೋಗ್ಬೇಕಂತೆ. ತಗೊಂಡೋಗಿ ಬರ್ಕೊಂಡು ಕೊಡು. ಅದಕ್ಕೆ ಇಟ್ಕೊಂಡವಳೆ, ತಗೊಂಡೋಗಿ ಬರ್ಕೊಳಮ್ಮ. ಇಲ್ಲ ಬಂದು ಬರೆಸ್ಬೇಕಣತ್ತೆ, ಬಂದು ಅವರೇ ಬರೆಸ್ಬೇಕು ಅಷ್ಟೇನೆ. ನಾನು ಯಾರ್ದು ಇಸ್ಕೊಂಡು ಹೋಗಲ್ಲ. ಯಾಕೆ ಶಿಶುವಾರ್ದಾಗ ಬರಬೇಕು, ಬರೆಸ್ಬೇಕು ಅಷ್ಟೇನೆ. ಅಲ್ಲಿ ನಾನೇನು ಬರ್ಕೊಂಬೋದೈತೆ, ನಾನು ಮಾಡೋ ಕರ್ತವ್ಯ ಏನೈತೆ ನಾನು ಮಾಡ್ತೀನಿ. ನನ್ನ ಕೆಲಸ ಏನು, ನನ್ನ ಡ್ಯೂಟಿ ನಾನು ಮಾಡ್ತೀನಿ, ಸರಿನಾ? ಇಲ್ಲೆಲ್ಲ ನಾನು ಇಸ್ಕೊಂಡು ಹೋಗಲ್ಲ, ಬರಬೇಕು ಅಲ್ಗೇನೆ ಶಿಶುವಾರ್ದಕ್ಕೆ. ಎಲ್ಲರೂ ಬಂದು ಹಂಗೆ ಬರ್ಸೋದು. ಅಲ್ಲ ಅವಳಿನ್ನು ಏನು ಬರ್ತಾಳೆ, ಯಾಕಂದ್ರೆ ಒಟ್ಟು ಸುಸ್ತಾಗುತ್ತೆ ಎಂಬ್ತಾಳಲ್ಲ. ಅದಕ್ಕೆ ತೀರಾನ ಬರ್ಕೊಂಡ್ರೆ ನೀನು ನಾನೇ ಬಂದು ದಿನಾನ ಊಟ ಕೋಳಿಮಟ್ಟೆ ಅವನ್ನೆಲ್ಲ ಇಸ್ಕೊಂಬಂದು ಕೊಡ್ತೀನಿ ನಾನೇನು. ಇಲ್ಲ ಬರಬೇಕು ಅವಳೇ ಬಂದು ಬರ್ಸಿ. ನಾವು ಅಲ್ಲೇನು ಮಾಡಬೇಕು, ನಾವು ಕೆಲಸ ಅದನ್ನೆಲ್ಲ ಮಾಡಬೇಕಲ್ಲಿ. ಸುಮ್ಮನೆ ನಾವು ಸರ್ ಬಂದಂಗೆಲ್ಲ ಬರ್ಕೊಂಡು ಯಾರ್ದಂದ್ರೆ ಅವ್ರದ್ದು ಇಸ್ಕೊಂಡು ಹೋಗಿ ಬರ್ಕೊಂಡ್ರೆ ನಮ್ಮನ್ನು ಉಗುಳ್ತಾರೆ ಆಮೇಲೆ. ಬಂದು ಅಲ್ಲಿ ಶಿಶುವಾರ್ದಕ್ಕೆ ಬಂದು ಬರ್ಸಿ, ನಾವೆಲ್ಲ ತೂಕ ಹಾಕಬೇಕು, ಬರ್ಸಿ ಸೈನ್ ಹಾಕಿ ಬರಬೇಕು. ಅವಳು ಸೈನ್ ಹಾಕಿ ಬರಬೇಕು. ಹೌದೇ, ನಂಗೆ ಅದೇ ಸೈನ್ ಹಾಕ್ಬೇಕಾ? ಸೈನ್ ಪೈನ್ ಹಾಕಕ್ಕೆ ನನ್ಗೆ ಒಟ್ಟು ಬರೋಲ್ಲ. ಅದಕ್ಕೆ ಬಿಡತ್ತೆ, ಅವಳೇ ಬತ್ತಾಳೆ, ಆಮೇಲೆ ಹೇಳ್ತೀನಿ. ಹೋಗು ನೀನು ಶಿಶುವಾರ್ದಕ್ಕೆ ಹೋಗಿರು, ಬತ್ತಾಳೆ. ಮತ್ತು ಅಲ್ಲಿಗೆ ಬರ್ಬೇಕು, ಇಲ್ಲಿ ಮನೆಯಾಗಲ್ಲ ಹೇಳೋದು. ಅಲ್ಲ ಅಕ್ಕ ನೋಡು, ಏನೋ ಬರ್ಕೊಂಬತ್ತೆ ಅಂತ ಏಕೆ ಹೇಳಿದ್ರೆ ಹೆಂಗೆ ಸಿಟ್ಟಾಗುತ್ತೆ? ಸಿಟ್ಟಾಗಬಾರ್ದಪ್ಪ. ಅವ್ರಿಗೆ ಕೆಲಸ ಸಿಕ್ಕೈತಿ ಅಂತ ತಾನೇ ನಾವು ಕೇಳ್ತಾ ಇರೋದು. ಬರ್ಕಂಬ್ಲಿ ಬಿಡು, ಕೋಳಿಮಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಬಿಡು ಬರೆಸ್ಬೇಕು ಅಂತ ಹೇಳಾಯ್ತಲ್ಲ ಪ್ರಮೀಳಕ್ಕಯ್ಯ. ಅದಕ್ಕೆ ನಾನು ಕೇಳಿರೆ ನೋಡವಕ್ಕ ಹೆಂಗೆ ಸಿಟ್ಟಾಗುತ್ತೆ. ಅಲ್ಲಿ ಸುಗುಣ ಒಟ್ಟು ತೂಕ ಪಕ್ಕ ಹಾಕ್ತಾರಂತೆ. ಬಸ್ ಹೆಂಗಸರು 7 ತೂಕ ಇದ್ದಾರೆ, ಅದನ್ನೆಲ್ಲ ಹಾಕ್ಬೇಕಂತೆ. ತಿರ್ಗಾ ಅದೇ ಬರ್ಕೋಬೇಕಂತೆ. ಎಲ್ಲ ಬರ್ಕೊಂಡು ಮತ್ತು ಇದು ಸೈನ್ ಹಾಕ್ಬೇಕಂತೆ. ಅದಕ್ಕೇನೆ ಸೈನ್ ಹಾಕ್ಬೇಕಲ್ಲ ಊಟನು. ಅದಕ್ಕೆ ಅಲ್ಲಿಗೆ ಬರೋಕ್ಕೆ ಹೇಳು ಬರ್ಕಂಬಂದವಳೆ. ಆಮೇಲಿಂದ ಹೋಗೋದ್ಮೇಲೆ ಒಂದು 11-12 ಗಂಟೆ ಹಂಗೆ ಹೋಗಿ ಆಮೇಲೆ ಬರ್ಸಿ ಬಂದರೆ ಊಟ ಕೊಡ್ತಾಳೆ. ಇವತ್ತಿಂದನ ಊಟನೂ ಮೊಟ್ಟೆ ಕೋಳಿಮಟ್ಟೆ ಅವನು ಕೊಡ್ತಾರೆ. ಬರ್ಕಂಟು ಸುಗುಣ ಅದಕ್ಕೆ. ಇಲ್ಲ ರೀ, ಅದೇ ನಾನು ಮಾತಾಡ್ಸಲ್ಲ, ಅದಕ್ಕೇನೆ ಇಲ್ಲೇ ಬರ್ಕೊಂಬತ್ತೇನ ಅತ್ತೆ ಕೈಗೆ ಇಲ್ಲೇ ಕೊಡೋಣ ಅಂತ ಅನ್ಕೊಂಡೆ. ಅದೇ ಎಲ್ಲಿಗೆ ಏನಾರ ಬರ್ಕೊಂಬಕ್ಕೆಲ್ಲ ತರುತ್ತಲ್ಲತ್ತೆ, ಅದಕ್ಕೆ ನಾನು ಕೇಳಿದ್ನಪ್ಪ. ಏನಾರ ಬರ್ಕೊಂಬಕ್ಕ ಅಲ್ಲಿ ಇಲ್ಲಿಗೆ ಏನಾರ ಬುಕ್ಸ್ಗಳೆಲ್ಲ ತರುತ್ತಲ್ಲ, ನಾನು ಮಾತಾಡ್ಸಲ್ವಲ್ಲ, ಅದಕ್ಕೆ ಮಾತಾಡ್ಸಲ್ಲ ಏನಿಲ್ಲ ಹೆಂಗಪ್ಪ ಹೋಗೋದು ಅಂತ ಹೇಳಿ ನಾನು ಅದಕ್ಕೇನೆ ಇಲ್ಲ ಆದರೆ ಬರ್ಕೊಂಬತ್ತಕ್ಕೆ ನೀನು ಇರ್ತೀಯಲ್ಲ ಹೇಳ್ತೀಯ ಅಂತ ಹೇಳಿ ಅದಕ್ಕೆ ಹೇಳಿದ್ದು. ಅಯ್ಯೋ ಮಾತಾಡ್ಸಲ್ಲ ಅಂದರೆ ಅವ್ರು ಏನು ಕರ್ತವ್ಯ ಅದು ಮಾಡ್ಬೇಕು, ಅವ್ರು ಏನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರೆ. ಮಾತಾಡಿಸ್ತಿಲ್ದನ್ನೆಲ್ಲ ಮಾತಾಡಿಸಿ ಅದು ಏನು ಅವರು ಮಾಡ್ಬೇಕು, ಅವ್ರ ಕೆಲಸದಾಗಿದ್ದಾಗ ಅದು ಮಾಡಲೇಬೇಕು. ಸುಗುಣ ಮಾತಾಡ್ಸಲ್ಲ ಅಂತ ಹೇಳಿ ಸುಮ್ಮನೆ ಇರಬೇಡ, ಹೋಗಿ ಸುಮ್ಮನೆ ಬರೆಸ್ಬೇಕು. ಎಲ್ಲ ಬೆನಿಫಿಟ್ ಸಿಗುತ್ತೆ. ತಿರ್ಗಾದ ಯಾತನ ಎಲ್ಲ ಮಾತೃವಂದನ ಮಾತೃಶ್ರೀ ಅವೆಲ್ಲ ದುಡ್ಡು ಬರ್ತವೆ, ಏರ್ಗೆ ಬರ್ತೇವೆಲ್ಲನ ಕೊಟ್ಟು ಬಾ. ನೋಡ್ರಿ ಹೇಳ್ಬೇಕಂತೆ ಅವೆಲ್ಲ ಏನೇನು ತರಬೇಕು, ಆಧಾರ್ ಕಾರ್ಡು ಪಾಸ್ಬುಕ್ಕು ಅದನ್ನೆಲ್ಲನ ಅಂಗನವಾಡಿ ಮೇಡಮನ ಕೈಗೆ ಕೊಡು ಅಂತ ಹೇಳಿ ಹೇಳ್ತಾವಕ್ಕ. ಪರಿಮಳ ಅಕ್ಕ ಇವು ಯಾತು ಹೇಳಿಲ್ಲ ಇವಕ್ಕ ಕೇಳಿದ್ರೆ ಚೈತ್ರಕ್ಕ. ಇಂಥದ್ದೆಲ್ಲ ತಗೊಂಬರಮ್ಮ ಅಂತ ಹೇಳ್ಬೇಕಾ? ಸುಮ್ಮನೆ ಬರ್ರಿ ಅಂಗನವಾಡಿಗೆ ಅಂತ ಹೇಳುತ್ತೆ. ಹೇಳತ್ಲಾಗೆ ಮಾತಾಡ್ಸಲ್ಲ ಅಂದರೆ ಇಂಥ ಸಮಯದಾಗ ನಾನು ಒಳ್ಳೇದು ಮಾಡಬೇಕು ಬಿಡತ್ತ ಅಂಬೋದಿರಬೇಕು. ಹಿಂಗೆ ಮಾಡಬಾರ್ದು ಕಣ್ರಿ. ಎಲ್ಲ ಹೇಳ್ಬೇಕಾ? ಅವ ಅಕ್ಕ ಹೇಳೋತು ನಂತಾಗೆ. ನಿಮ್ಮ ಅಕ್ಕನ ಅಲ್ಲಮ್ಮ ಅಂಗನವಾಡಿ ಟೀಚರು ಕೊಡು. ಅವ ಅಕ್ಕನ ಕೈಗೆಲ್ಲ ತಗೊಂಡೋಗಿ ಫೋಟೋನು, ಆಧಾರ್ ಕಾರ್ಡು, ಪಾಸ್ಬುಕ್ ಜೆರಾಕ್ಸು, ನಿಂದು ಆಧಾರ್ ಕಾರ್ಡು, ನಿನ್ನ ಗಂಡಂದು ಆಧಾರ್ ಕಾರ್ಡು ಎಲ್ಲ ತಗೊಂಡೋಗಿ ಕೊಡು. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ಎಲ್ಲ ಹೆರಿಗೆ ಬರ್ತೈತೆ, ದುಡ್ಡು ಬರ್ತೈತೆ ಅಂತ ಹೇಳ್ತು. ತಿರ್ಗಾ ಹೆಣ್ಮಕ್ಳಾದರೆ ಭಾಗ್ಯಲಕ್ಷ್ಮಿ ಬಾಂಡು ಅದೆಲ್ಲ ಬರುತ್ತೆ, ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರು ಅಂತ ಹೇಳ್ತು. ನೋಡಂಗೆ ಗನಿಬೇಕಿಲ್ಲ ಚೈತ್ರನಂತಾಗಿ ಎಲ್ಲ ತಾಣ ಕೊಡ್ಬೋದಾಯ್ತು. ದುಡ್ಡು ಬರುತ್ತೆ ಅಂದರೆ ಯಾಕೆ ಬಿಡಬೇಕು? ಗೋರ್ಮೆಂಟಿನ ದುಡ್ಡು, ಗೌರ್ಮೆಂಟಿನ ತಿಂದಾಳೆ ಪಾಪಿಗಳು. ಎಲ್ಲದು ₹1 ಬಿಡಬಾರ್ದು. ಗೌರ್ಮೆಂಟಿಂದ ಯಾವ್ದು ಬರುತ್ತೆ ಎಲ್ಲ ಹೇಳ್ಕೋಬೇಕು. ಇವಾಗ ಹೆಂಗೋನ ಬರೆಸ್ಬಿಟ್ರಿ ಪಾಪ ದಿನ ಒಂದೊಂದು ಕೋಳಿಮಟ್ಟೆ, ಊಟ, ಹಾಲು ಎಲ್ಲ ಕೊಡ್ತಾರ್ಕೊಂಡು ಪಾಪ ದಿನ ಒಂದೊಂದು ಕೋಳಿಮಟ್ಟೆ. ಹುಡುಗರು ಹೆರಿಗೆಯಾಗ 6 ತಿಂಗಳವಾಗವರೆಗೂ ದಿನ ಒಂದೊಂದು ಕೋಳಿಮಟ್ಟೆ ಕೊಡ್ತಾರೆ. ಅದು ನೋಡವ ಅಕ್ಕ ಹೇಳಲೇ ಇಲ್ಲ.
ಮಾತಾಡಿಸ್ತಿಲ್ದವ್ರಿಗೆ ಹೇಳ್ಬೇಕಪ್ಪ ಇವನ್ನೆಲ್ಲನ. ಮಾತಾಡ್ಸಲ್ಲ ಅಂತ ಹೇಳಲಿಲ್ಲ ಅಂದರೆ ಹೆಂಗಾಗುತ್ತೆ? ಎಲ್ಲ ಕೊಡು ಅಂತ ಹೇಳ್ಬೇಕಾ? ಯಾವತ್ತೂ ಹೇಳಲೇ ಇಲ್ಲ. ಬಾ ನಾನು ಬರ್ತೀನಿ. ಅಲ್ಲಿಗೆ ಹೋದ್ಮೇಲೆ ಏನಾನ ಹೇಳ್ತಾಳೇನ, ಎಲ್ಲ ಬರ್ಸಿ ಸೈನು ಪೈನು ಹಾಕೋದೆಲ್ಲ ಹಾಕಿ ಬರೋಣ. ಹೋಗಿ ಬರ್ಸ್ಬರಕ್ಕಾವತ್ತು ನಾನು ಬರ್ತೀನಿ. ಎಲ್ಲ ಕೇಳು ಮಂತೆ ತಂಗೆ ಯಾವ್ದು ಕೊಡ್ಬೇಕಾಕ ಅಂತ ಕೇಳು. ಅಲ್ಲಿ ಡ್ಯೂಟಿ ಟೈಮ್ನಾಗಿದ್ದಾಗ ಮಾತಾಡಲೇಬೇಕು ಅವರು. ಮಾತಾಡಿಸ್ತಿಲ್ದಾರ್ಗು ಮಾತಾಡೋರ್ಗು ಎಲ್ಲರಿಗೂ ಮಾತಾಡಿಸ್ತಿಲ್ದಾರ್ಗೆಲ್ಲನ ಹೇಳ್ಬೇಕು. ಅವ್ರು ಮಾಡೋ ಕರ್ತವ್ಯ ಅದೇನು ಮಾಡ್ತಾರೆ ಅದು ಕೇಳಿ ಶಿಸ್ವರ್ದಕ್ಕೆ ಬಾ ಅಂತ ಹೇಳಿರೋದು. ಹೋಗ್ಬಾ ಸುಗುಣ, ಹೋಗ್ಬಾ, ಕೇಳು ಎಲ್ಲ ಏನೇನು ಬೇಕು ಡಾಕ್ಯುಮೆಂಟ್ಸು ಎಲ್ಲ ತಗೊಂಡೋಗಿ ಕೊಟ್ಟು ಬಾ. ದುಡ್ಡು ಬೋತ್ತಾವ ಅಷ್ಟೇ, ಕೇಳು ಹೋಗಿ. ಆಮೇಲೆ ಅವ್ರು ಮಾತಾಡಲಿಲ್ಲ, ಅವ್ರು ಏನಾನ ಇದು ಮಾಡಲಿಲ್ಲ ಅಂದ್ರೆ ನಾನು ಅವಾಗ ಹೇಳ್ತೀನಿ. ಅವ್ರು ಅಷ್ಟೇ. ಅವ್ರಿಗೆ ಏನು ಕೆಲಸ ಅದನ್ನ ಮಾಡಬೇಕು. ಕೆಲಸದ ಟೈಮ್ನಾಗಿದ್ದಾಗ ಅವ್ರು ಮಾತಾಡ್ಸಲ್ಲ, ಅವ್ರು ನಮ್ಗೆ ಆಗಲ್ಲ, ಅವ್ರು ನಮ್ಮನ್ನು ಮಾತಾಡ್ಸಲ್ಲ, ಇಂಥವೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಆಗಲ್ಲ ಕೆಲಸದಾಗಿ. ಅವ್ರು ಏನಾನ ಮಾತಾಡಲಿಲ್ಲ ಅಂದರೆ ಹೇಳು ನನಗೆ, ನಾನು ಆಮೇಲೆ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಸರಿ ಆಯ್ತು ಕಣ್ರಿ. ಇಲ್ಲ ಕೊಡ್ತಾಳೆ ಮಾತಾಡಿಸ್ತಿಲ್ದಾರ್ಗೆಲ್ಲನ. ಇವಾಗ ಬಮ್ಲಿಂಗಣ್ಣನ ಸೊಸೆ ಬತ್ತಾಳಲ್ಲ, ಬಮ್ಲಿಂಗನ ಸೊಸೆ ರಾಜಮ್ಮನ ಸೊಸೆ ಸಣ್ಣ ಶ್ವೇತ ಅವಳು ಬತ್ತಾಳೆ. ಅವಳು ಪ್ರೆಗ್ನೆಂಟ್ ಅಂತಿ ಗನ್ವ ಬಂದು ಕೊಡ್ತಾಳೆ. ಅವಳು ಬತ್ತಾಳಲ್ಲ, ಇಸ್ಕೊಂಡು ಹೋಗ್ತಾಳೆ. ಅವಳು ಎಲ್ಲ ಮಾತಾಡಿಸ್ತಿಲ್ದಾರನೆಲ್ಲ ಅವ್ರು ಏನಿಲ್ಲ, ಅವೆಲ್ಲ ಕೆಲಸದಾಗಿದ್ದಾಗ ಅವೆಲ್ಲ ಬಿಟ್ಬಿಡ್ಬೇಕು. ಮಾತಾಡಿಸ್ತಾಳೆ. ಹೇಳಮ್ಮ ಹೋಗೋಣ, ಹೋಗಿ ಬರ್ಸ್ಬರೋಣ. ಯಾಜ್ಜೇಕಯ್ಯೋ ನೀನು ನಿನ್ನ ಸೊಸೆ ಹಿಂಗೆ ಮಾತಾಡ್ತೀರಾ? ನಮ್ಮ ಸುಗುಣ ಪ್ರೆಗ್ನೆಂಟ್ ಅಲ್ಲ, ಇವಾಗ ನಮ್ಮ ಚೈತ್ರ ಮಾತಾಡ್ಸಲ್ವಲ್ಲ ಸುಗುಣನ್ನ, ಅದಕ್ಕೇನೆ ಬರ್ಕೋಬೇಕಾಯ್ತು. ಮಾತಾಡ್ಸುತ್ತೋ ಹೆಂಗೋ ಅಂತಂತು ನಮ್ಮ ಸುಗುಣ ಮಾತಾಡಿಸ್ತಿಲ್ದಾರನೆಲ್ಲ ಮಾತಾಡಿಸಿ ಕೊಡ್ಬೇಕಣಮ್ಮ. ಅವ್ರು ಮಾಡೋ ಕರ್ತವ್ಯ ಅದೇನು ಸಿಸ್ವರ್ ಮೇಡಮ್ಗಳು ಅವ್ರು ಮಾಡ್ತಾರೆ. ಇವಾಗ ಯಾಕೆ ಬಮ್ಮಿಗಣ ಸಸ್ ಬರ್ತಾಳಲ್ಲ, ಗನ್ವಾಗ ಇಸ್ಕೊಂಡು ಹೋಗ್ತಾಳೆ. ದಿನ ಊಟಕ್ಕೆ ಬರ್ತಾಳೆ, ಮೊಟ್ಟೆ ಅದು ಇಸ್ಕೊಂಡು ಹೋಗ್ತಿರ್ತಾಳೆ. ಗನ್ವಾಗ ನಾನು ನೋಡ್ತೀನಲ್ಲ. ಅದೇನು ಮಾತಾಡಿಸ್ತಿಲ್ದಾರನೆಲ್ಲ ಮಾತಾಡ್ಸ್ಕೊಡ್ಬೇಕು. ಅವ್ರು ಮಾಡೋ ಕರ್ತವ್ಯ ಮಾಡ್ಬೇಕು ಕೆಲಸದಾಗಿದ್ಮೇಲೆ. ಎಲ್ಲರೂ ನೆನೆಸ್ಕೊಂತಾರೆ. ಇವಾಗ ಈ ಚೈತ್ರ ಮೇಡಮ್ ಇರೋಕ್ಕೆ ಎಂಥ ಸೆನಕ್ಕೆ ದಿನ ನಮಗೆ ಊಟಕ್ಕೆ ಇಕ್ಕುತ್ತೆ, ದಿನ ಮೊಟ್ಟೆ ಬೇಯಿಸ್ಕೊಡುತ್ತೆ ಅಂತ ಹೇಳಿ ಅವರು ಬಿರ್ಲಿಂಗಣ್ಣ ಸೊಸೆನೂ ಬಸ್ರಿ ನೀನಿ ಅಯ್ಯಮ್ಮ ಮಾಲಿನಿ ಇವಾಗ 3ನೇದಕ್ಕೆ. ಅವಾಗ ನಾವು 2ನೇದಕ್ಕೆ ಪ್ರೆಗ್ನೆಂಟ್ ಇದ್ದಾಗ ಅಯ್ಯಮ್ಮ ಸರಿಯಾಗಿ ಊಟನೇ ಕೊಡ್ತಿರ್ಲಿಲ್ಲ, ತರಕಾರಿ ಹಾಕಿ ಅನ್ನನೇ ಮಾಡ್ತಿರ್ಲಿಲ್ಲ. ಈ ಚೈತ್ರ ಮೇಡಮ್ ಇರೋಕ್ಕೆ ಚೆನ್ನಾಗೆಲ್ಲ ತರಕಾರಿ ಹಾಕಿ ಅನ್ನ ಮಾಡಿಸುತ್ತೆ, ಎಲ್ಲ ಮೊಟ್ಟೆ ಬೇಯಿಸ್ಕೊಡುತ್ತೆ, ಕಡಲೆ ಮಿಠಾಯಿ ಮಾಡಿಕೊಡುತ್ತೆ, ಎಲ್ಲ ಚೆನ್ನಾಗಿರುತ್ತಪ್ಪ ಊಟ ಅಂತ ಹೇಳಿ ನೆನೆಸ್ಕೊಂತೈತೆ. ಎಲ್ಲರೂ ನೆನೆಸ್ಕೊಂತಾರೆ ಚೈತ್ರನ. ಚೆನ್ನಾಗೆಲ್ಲನ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸುತ್ತೆ ಅಂತ ಹೇಳಿ. ಅಯ್ಯಮ್ಮ ತರಕಾರಿ ತಂದು ಕೊಡ್ತಿರ್ಲಿಲ್ಲ ಅಂತೆ. ಸಣ್ಣ ಚಿಕ್ಕಿ ಏನು ಮಾಡುತ್ತೆ ಅದೇ ಮೊದಲೇ ಸ್ಟ್ಯಾಂಡರ್ಡ್ ಸಣ್ಣ ಚಿಕ್ಕಿ. ತರಕಾರಿ ತಂದು ಕೊಡ್ತಿರ್ಲಿಲ್ಲ ಅಂತ ಅಯ್ಯಮ್ಮ. ನಮ್ಮ ಚೈತ್ರ ದಿನ ತೋರಿಸ್ತಾಳೆ ತರಕಾರಿನ. ನಮ್ಮ ವರ್ಷದಾಗಿ ದಿನ ದುಡ್ಡು ಕೊಟ್ಟು ತರಕಾರಿ ತಂಬ್ರಪ್ಪ ಸಿಸ್ವಾರಕ್ಕೆ ಅಂತೇಳಿ ಪಲಾವ್ ಮಾಡ್ಯಾಳೆ ಅಂದ್ರೆ ಒಂದು 1/4 kg ಅರ್ಧ ಕೆ ಜಿ ತರಿಸ್ತಾಳೆ. ಹುಡುಗರಿಗೆಲ್ಲ ಬೇಕಲ್ಲ, ಹುಡುಗರು ಒಂದು 10-15 ಹುಡುಗರು ಇದ್ದಾವೆ. ಆ ಹುಡುಗರಿಗೆಲ್ಲ ಪಲಾವ್ ಮಾಡಿಸ್ತಾಳೆ. ಅನ್ನ ಸಾರು, ತರಕಾರಿ ಸಾರು, ಬೇಳೆ ಸಾರು ಎಲ್ಲ ಮಾಡಿಸ್ತಾಳೆ ಚೆನ್ನಾಗಿ. ದಿನ ಹೇಳಿ ತರಕಾರಿ ಎಲ್ಲ ತೋರಿಸ್ತಾಳೆ, ಮಾಡಿಸ್ತಾಳೆ. ಮತ್ತು ಮಾಡಬೇಕು. ಅವ್ರು ಗೌರ್ಮೆಂಟ್ನವ್ರು ಕೊಡ್ತಾರೆ ಅಂದಮೇಲೆ ಮಾಡಿಸ್ಬೇಕಣಮ್ಮ. ಮತ್ತೆ ಮಾಡಬೇಕಾದ್ರೆ ಅವು ಮಾಡ್ತಿರ್ಲಿಲ್ಲ ಅವರು. ಹೆಂಗತ್ತ ಚೈತ್ರ ಮೆಲ್ಲ ಚೆನ್ನಾಗಿ ಮಾಡುತ್ತೆ. ನಮ್ಮ ಸುಗುಣಂದು ಬರ್ಕಮ್ಮಕ್ಕೆ ಚೈತ್ರ ಮಾತಾಡಿಸ್ತಾಳೋ ಹೆಂಗೋ ಅಂತೇಳಿ ನಮ್ಮ ಸುಗುಣ ಹೆದ್ರಿಕೆ ಅಂತಾಳೆ. ಅದಕ್ಕೇನೆ ಮಾತಾಡಿಸ್ತಾಳೆ ಕಣಮ್ಮ. ಅವ್ರ ಕೆಲಸದಾಗೇನು ಆ ಕೆಲಸ ಮಾಡ್ತಾರೆ ಅವರು ಅಂತ ಹೇಳಿ ಹೇಳ್ತಿದ್ವಿ. ಅದಕ್ಕೆ ಆಮೇಲೆ ನಾನು ಅವಳು ಹೋಗಿ ಬರ್ಸ್ಕೊತೀವಿ. ಊಟನೂ ಅದು ಕೊಡ್ತಾರೆ. ಬರ್ಸಿರಿ ದಿನ ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.